ಹಲೋ ಸ್ಟೂಡೆಂಟ್ಸ್, ಆರಿ ವರ್ಕ್ ಪೂರ್ತಿ ಕಲಿತಾದ್ಮೇಲೆ ಬಿಸ್ನೆಸ್ನ ಹೇಗೆ ಸ್ಟಾರ್ಟ್ ಮಾಡಬೇಕು, ಆರಿ ವರ್ಕ್ ಬ್ಲೌಸ್ಗೆ ಆರ್ಡರ್ಸ್ನ ಹೇಗೆ ತಗೋಬೇಕು ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಬಂದು ನೀವು ನಿಮ್ಮ ಬಿಸ್ನೆಸ್ಗೆ ಯಾವುದಾದ್ರೂ ಒಂದು ಯೂನಿಕ್ ಆಗಿರೋ ನೇಮ್ನ ಫಿಕ್ಸ್ ಮಾಡಬೇಕು. ಅಂದರೆ ಫಾರ್ ಎಕ್ಸಾಂಪಲ್ ಈಗ ನಾನು ಹೇಗೆ ಪ್ರಬಿನ್ ಡಿಸೈನರ್ಸ್ ಅಂತ ಲೋಗೋ ಕ್ರಿಯೇಟ್ ಮಾಡಿದ್ದೀನಿ ಆ್ಯಂಡ್ ನೇಮ್ ಫಿಕ್ಸ್ ಮಾಡಿದ್ದೀನಿ, ಅದೇ ಥರ ನಿಮ್ಮ ನೇಮಲ್ಲಿ ಅಥವಾ ನಿಮ್ಮ ಹಸ್ಬೆಂಡ್ ನೇಮ್ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ ನೇಮ್ ಅಥವಾ ಯೂನಿಕ್ ನೇಮ್ ಯಾವುದಾದ್ರೂ ಒಂದು ಅದನ್ನ ನೀವು ಸೆಲೆಕ್ಟ್ ಮಾಡಿ ಆ ನೇಮ್ನ ನಿಮ್ಮ ಬಿಸ್ನೆಸ್ಸಿಗೆ ಫಿಕ್ಸ್ ಮಾಡಬೇಕು. ಆ್ಯಂಡ್ ಲೋಗೋ ಕೂಡ ಕ್ರಿಯೇಟ್ ಮಾಡ್ಕೋಬೇಕು. ಸ್ಟಾರ್ಟಿಂಗೇ ನೀವು ಶಾಪ್ನ ಓಪನ್ ಮಾಡ್ತೀನಿ, ಬಿಸ್ನೆಸ್ಗೆ ಲೋಗೋ ಕ್ರಿಯೇಟ್ ಮಾಡಿ ವಿಸಿಟಿಂಗ್ ಕಾರ್ಡ್ಸ್ ಎಲ್ಲ ಮಾಡ್ತೀನಿ ಅಂದರೆ ಹೈ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಸೊ ಸ್ಟಾರ್ಟಿಂಗ್ ನೀವೇನು ಮಾಡಬೇಕಂದ್ರೆ ಜಸ್ಟ್ ಒಂದು ಯೂನಿಕ್ ನೇಮ್ನ ಕ್ರಿಯೇಟ್ ಮಾಡಿ ಅದನ್ನು ಫಿಕ್ಸ್ ಮಾಡ್ಕೊಳ್ಳಿ, ಇದು ನಮ್ಮ ಬಿಸ್ನೆಸ್ ನೇಮ್ ಅಂತ. ನೆಕ್ಸ್ಟು ಅದಾದಮೇಲೆ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಇದರಲ್ಲಿ ನೀವು ಯಾವುದು ನೇಮ್ನ ಸೆಲೆಕ್ಟ್ ಮಾಡಿರ್ತೀರಾ, ಲೋಗೋನ ಸೆಲೆಕ್ಟ್ ಮಾಡಿರ್ತೀರಾ, ಲೋಗೋನ ಕ್ರಿಯೇಟ್ ಮಾಡೋಕ್ಕೆ ಆಲ್ರೆಡಿ ನಿಮಗೆ ಮೊಬೈಲಲ್ಲೇ ತುಂಬ ಆ್ಯಪ್ಗಳಿದೆ, ನೀವು ಅದನ್ನ ಯೂಸ್ ಮಾಡಿ ಕೂಡ ಲೋಗೋನ ಕ್ರಿಯೇಟ್ ಮಾಡ್ಬೋದು. ಸೊ ಲೋಗೋ ಕ್ರಿಯೇಟ್ ಮಾಡಿ ನೇಮ್ ಕ್ರಿಯೇಟ್ ಮಾಡಾದ್ಮೇಲೆ ಇನ್ಸ್ಟಾಗ್ರಾಮ್ ಅವ್ರ ಫೇಸ್ಬುಕ್ಕಲ್ಲಿ ಒಂದು ಪೇಜ್ನ ಓಪನ್ ಮಾಡಿ ಬಿಸ್ನೆಸ್ ನೇಮಲ್ಲಿ, ಸೇಮ್ ಬಿಸ್ನೆಸ್ ನೇಮಲ್ಲಿ. ಸೊ ನಿಮ್ಗೆ ಆಲ್ರೆಡಿ ಎಲ್ರಿಗೂ ಗೊತ್ತಿರುತ್ತೆ ಇನ್ಸ್ಟಾಗ್ರಾಮಲ್ಲಿ ಹೇಗೆ ಪೇಜ್ ಓಪನ್ ಮಾಡೋದು ಅಂತ. ಸೊ ಅದೇ ಥರ ಇನ್ಸ್ಟಾಗ್ರಾಮಲ್ಲಿ ಒಂದು ಪೇಜ್ನ ಓಪನ್ ಮಾಡಿ, ಅದು ಪಬ್ಲಿಕ್ ಅಕೌಂಟ್ ಆಗಿರಬೇಕು, ಪ್ರೈವೇಟ್ ಅಕೌಂಟ್ ಆಗಿರಬಾರ್ದು. ಪಬ್ಲಿಕ್ ಅಕೌಂಟ್ ಆಗಿದ್ರೆ ಸೊ ಎಲ್ರಿಗೂ ರೀಚ್ ಆಗುತ್ತೆ. ನೀವು ಪ್ರೈವೇಟ್ ಅಕೌಂಟ್ ಮಾಡಿದ್ರಿ ಅಂದರೆ ಅದು ಯಾರಿಗೂ ರೀಚ್ ಆಗಲ್ಲ. ಸೊ ಥರ್ಡ್ ಪಾಯಿಂಟ್ ಬಂದು ವಿಸಿಟಿಂಗ್ ಕಾರ್ಡ್. ನಿಮಗೆ ಮಾರ್ಕೆಟಲ್ಲಿ ತುಂಬ ಜನ ಸಿಗ್ತಾರೆ ವಿಸಿಟಿಂಗ್ ಕಾರ್ಡ್ ಮಾಡ್ಕೊಡೋಕ್ಕೆ. ಸ್ಟಾರ್ಟಿಂಗ್ಗೆ ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಅಂದರೆ 2000 3000 ವಿಸಿಟಿಂಗ್ ಕಾರ್ಡ್ಸ್ಗೋಸ್ಕರ ಬುಕ್ ಮಾಡೋಕ್ಕೆ ಹೋಗಬೇಡಿ. ಜಸ್ಟ್ ಒಂದು 500 ಅಥವಾ ಮಿನಿಮಮ್ ಅವ್ರ ಆರ್ಡರ್ ಎಷ್ಟು ತಗೋತಾರೆ ಅಷ್ಟು ಮಾತ್ರ ಆರ್ಡರ್ನ ಪ್ಲೇಸ್ ಮಾಡಿ ವಿಸಿಟಿಂಗ್ ಕಾರ್ಡ್ನ ತಗೊಳ್ಳಿ. ಇದು ನಾನು ಇಂಗ್ಲೀಷಲ್ಲಿ ಬರೀತಾ ಇದ್ದೀನಿ, ಸೊ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿರೋದ್ರಿಂದ ನಿಮಗೆ ಯಾವ ಥರ ಅರ್ಥ ಆಗುತ್ತೆ ಆ ಥರ ಒಂದು ನೋಟ್ಬುಕ್ಕಲ್ಲಿ ನೀವು ಕೂಡ ಇದನ್ನು ಬರೆದಿಟ್ಕೋಬೋದು. ಇದಿಷ್ಟು ನೀವು ಕ್ರಿಯೇಟ್ ಮಾಡಿ ಆದಮೇಲೆ ಫೋರ್ತ್ ಪಾರ್ಟ್ ಬಂದು ನೀವು ಬ್ಲೌಸ್ನ ವರ್ಕ್ ಮಾಡಬೇಕು. ನೀವೀಗ ನೋಡ್ಬೋದು ಆರಿ ಕ್ಲಾಸ್ ಜಾಯ್ನ್ ಆಗಿರೋರು ಆಲ್ಮೋಸ್ಟ್ 2 to 3 ಬ್ಲೌಸಸ್ ನೀವು ವರ್ಕ್ ಮಾಡಿರ್ತೀರಾ. ನಾನು ಎಲ್ರಿಗೂ ಹೇಳೋದು ಬೇಸಿಕ್ ಒಂದು ಬ್ಲೌಸು, ಅಡ್ವಾನ್ಸ್ ಒಂದು ಬ್ಲೌಸು ವರ್ಕ್ ಮಾಡಲೇಬೇಕು, ಆಮೇಲೆ ನಾವು ಸರ್ಟಿಫಿಕೇಟ್ ಕೊಡೋದು ಅಂತ. ಸೊ ಫಸ್ಟು ನೀವೇನು ಮಾಡಬೇಕಂದ್ರೆ ಒಂದು ಬೇಸಿಕ್ ಬ್ಲೌಸ್ ಅರೌಂಡ್ 800 ರುಪೀಸಲ್ಲಿ ಯಾವುದಾದ್ರೂ ಒಂದು ಬ್ಲೌಸ್ ವರ್ಕ್ನ ಮಾಡಿ ನಿಮ್ಮ ಮೆಷರ್ಮೆಂಟು ಅಥವಾ ನೀವೇನಾರು ಆರ್ಡರ್ ತೊಗೊಂಡ್ರಿ, ಇಲ್ಲ ಅಂತಂದರೆ ನಿಮ್ಮ ರಿಲೇಟಿವ್ಸ್, ನಿಮ್ಮ ಅಮ್ಮಂದಾಗಿರ್ಬೋದು, ಅಕ್ಕ ತಂಗಿರಾಗಿರ್ಬೋದು, ಅವ್ರದ್ದೇನೆ ಒಂದು ಸಿಂಪಲ್ ಆಗಿರೋ ಬ್ಲೌಸ್ ವರ್ಕ್ನ ಮಾಡಿ. ನೆಕ್ಸ್ಟ್ ಬಂದು ಮೀಡಿಯಮ್ ಡಿಸೈನ್ ಬ್ಲೌಸ್ ಇರುತ್ತಲ್ವಾ, 2000 ರೇಂಜ್ದು ಆ ಬ್ಲೌಸ್ ಒಂದು ಮಾಡಿ. ಆ್ಯಂಡ್ 6th ಒನ್ ಬಂದು ಅಡ್ವಾನ್ಸ್ ಲೆವೆಲ್, ಇದೊಂದು ಅರೌಂಡ್ 5000 ಆರ್ 3 to 4K ಇರೋಷ್ಟು ವರ್ಕ್ನ ಮಾಡಿ. ಇದು ಬಂದು ನೀವು ಆರ್ಡರ್ ತೊಗೊಂಡಿರೋದಾದ್ರೂ ಓಕೆ, ಇಲ್ಲ ಅಂತ ಅಂದರೆ ನಾ ಹೇಳಿದಾಗೆ ನಿಮ್ಮ ಬ್ಲೌಸ್ ಅಥವಾ ಬೇರೆ ನಿಮ್ಮ ರಿಲೇಷನ್ ಬ್ಲೌಸ್ ಆದರೂ ಓಕೆ. ಇವು 3 ಬ್ಲೌಸ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಈ 3 ಬ್ಲೌಸ್ನ ರೆಡಿ ಮಾಡೋ ಟೈಮಲ್ಲಿ ಆಲ್ರೆಡಿ ನೀವು ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ಕಲ್ಲಿ ಒಂದು ಐಡಿನ ಓಪನ್ ಮಾಡಿರ್ತೀರ ಅಲ್ವಾ. ಸೊ ಈ 3 ಬ್ಲೌಸ್ ವರ್ಕ್ನ ಮಾಡಬೇಕಾದ್ರೆ ನೀವು ವಿಡಿಯೋಸ್ ಮಾಡಿಟ್ಕೊಳ್ಳೋದಾಗಿರ್ಬೋದು, ಇಲ್ಲ ಅಂತಂದರೆ ಫೋಟೋಸ್ ತೆಗೆದಿಟ್ಕೊಳ್ಳೋದಾಗಿರ್ಬೋದು. ನಾನು ಆಲ್ರೆಡಿ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಮೆನ್ಷನ್ ಮಾಡಿದ್ದೀನಿ ನಾನು ಯಾವ ಟ್ರಿಪೋರ್ಡ್ ಯೂಸ್ ಮಾಡ್ತೀನಿ, ಯಾವ ಕ್ಯಾಮ್ರಾ ಹೋಲ್ಡರ್ ಯೂಸ್ ಮಾಡ್ತೀನಿ ನಾನು ವಿಡಿಯೋ ಮಾಡೋಕ್ಕೆ ಅಂತ. ನೀವು ಅದು ಚೆಕ್ ಮಾಡಿ, ಒಂದು 2-3 ಕಡೆ ನೀವು ಚೆಕ್ ಮಾಡಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿ ಯಾವುದಾದ್ರೂ ಪರ್ಫೆಕ್ಟ್ ಆಗಿರೋ ಸ್ಟ್ಯಾಂಡಿಗೆ. ಸೊ ಅದನ್ನು ತಗೊಂಡು ನೀವು ವರ್ಕ್ ಮಾಡಬೇಕಾದ್ರೆ ವಿಡಿಯೋ ಮಾಡ್ಕೊಳ್ಳೋದಿರ್ಬೋದು. ಸ್ಟ್ಯಾಂಡಿಗೆ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ಅಂದರೆ ನಿಮ್ಮ ಮನೇಲಿ ಯಾರಾದರೂ ಇದ್ದರೆ ಅವರಾದರೂ ವಿಡಿಯೋ ಮಾಡ್ಕೋಬೋದು ನೀವು ವರ್ಕ್ ಮಾಡ್ತಿರೋದನ್ನ. ಸೊ ಆ ಥರ ವಿಡಿಯೋಸು ಫೋಟೋಸ್ನ ತಗೊಂಡು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತಾ ಹೋಗಬೇಕು. ಇನ್ಸ್ಟಾಗ್ರಾಮು, ವಾಟ್ಸಪ್ಪು, ಫೇಸ್ಬುಕ್ ಅಲ್ಲದೆ ನಿಮ್ಗೆ ಇವೆರಡಕ್ಕಿಂತ ಬೇಗ ರೀಚ್ ಆಗೋದು ವಾಟ್ಸಪ್. ಯಾಕಂದರೆ ವಾಟ್ಸಪ್ಪಲ್ಲಿ ಆಲ್ಮೋಸ್ಟ್ ನಿಮ್ಮ ಕಾಂಟ್ಯಾಕ್ಟಲ್ಲಿ ಯಾರ್ಯಾರು ಇರ್ತಾರೆ ಅವ್ರದ್ದೆಲ್ಲ ನಿಮ್ಮ ಹತ್ರ ಕಾಂಟ್ಯಾಕ್ಟ್ ಲಿಸ್ಟ್ ಇರುತ್ತೆ. ಸೊ ವಾಟ್ಸಪ್ಪಲ್ಲೂ ಫಸ್ಟ್ ನೀವು ಹಾಕಿ ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಹಾಕ್ಬೋದು. ಇದಿಷ್ಟು ಆದಮೇಲೆ ನಾನು ಹೇಳ್ದಾಗೆ ವಿಡಿಯೋಸು ಫೋಟೋಸು ತಗೋಬೇಕು, ಅದನ್ನ ವಾಟ್ಸಪ್ಪು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಬೇಕು. ಇದಾದಮೇಲೆ
ವಿಡಿಯೋಸ್ ಫೋಟೋಸು ತಗೊಂಡಾದ್ಮೇಲೆ ರೀಲ್ಸ್ ಮಾಡೋದಾಗ್ಲಿ ಅಥವಾ ಫೋಟೋಸ್ ಮಾಡೋದಾಗ್ಲಿ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತಾ ಹೋಗಬೇಕು. ಇನ್ಸ್ಟಾಗ್ರಾಮಲ್ಲಿ ನೀವು ಬೇಗ ಕಸ್ಟಮರ್ಸ್ನ ರೀಚ್ ಆಗಬೇಕು ಅಂತ ಅಂದರೆ ಕನ್ಸಿಸ್ಟೆನ್ಸಿ ಇರಬೇಕು. ಕನ್ಸಿಸ್ಟೆನ್ಸಿ ಅಂದರೆ ಏನಂದರೆ ತಿಂಗಳಿಗೊಂದು ವಿಡಿಯೋ ಹಾಕೋದಲ್ಲ, ಅಟ್ಲೀಸ್ಟ್ ವಾರಕ್ಕೆ 2ರಿಂದ 3 ವಿಡಿಯೋಸ್ ಹಾಕಬೇಕು. ವೀಕ್ಲಿ 2 to 3 ವಿಡಿಯೋಸ್ ಹಾಕಬೇಕು. ಇಲ್ಲ ಅಂತ ಅಂದರೆ ವೀಕ್ಲಿ 2 or 3 ಫೋಟೋಸ್ ಹಾಕಬೇಕು. ನೀವು ಕನ್ಸಿಸ್ಟೆನ್ಸಿ ಇದ್ದೀರಾ ಇನ್ಸ್ಟಾಗ್ರಾಮಲ್ಲಿ ಅಂತ ಅಂದರೆ ನಿಮಗೆ ಆರ್ಡರ್ಸ್ ಬರುತ್ತೆ, ಫಾಲೋವರ್ಸ್ ಜಾಸ್ತಿ ಆಗ್ತಾರೆ. ಸೊ ನೀವು ಅವಾಗ ಬೇಗ ಕ್ಲಿಕ್ ಆಗ್ಬೋದು. ನೀವು ತಿಂಗಳಿಗೊಂದ್ಸಲ 2 ತಿಂಗಳಿಗೊಂದ್ಸಲ ಒಂದು ವಿಡಿಯೋ ಒಂದು ಫೋಟೋ ಹಾಕ್ತೀನಿ ಅಂದರೆ ನಿಮಗೆ ಕ್ಲಿಕ್ ಆಗಲ್ಲ. ಸೊ ಕನ್ಸಿಸ್ಟೆನ್ಸಿ ತುಂಬಾ ಇಂಪಾರ್ಟೆಂಟ್. ವೀಕ್ಲಿ 2 to 3 ವಿಡಿಯೋಸ್ ಆಗಲಿ ಅಥವಾ ವೀಕ್ಲಿ 2 to 3 ಫೋಟೋಸ್ ಆಗಲಿ ಅಪ್ಲೋಡ್ ಮಾಡ್ತಾನೆ ಇರಬೇಕು. ಆ್ಯಂಡ್ ಕ್ಯಾಮ್ರಾ ಕ್ಲಾರಿಟಿ ಚೆನ್ನಾಗಿರಬೇಕು. ಒಬ್ಬೊಬ್ರು ಏನು ಮಾಡ್ತೀರಾ ಅಂದರೆ ಫೋಟೋಸ್ ಕ್ಯಾಮ್ರಾದಲ್ಲಿ ತಗೋತೀರಾ, ತುಂಬಾ ಫಿಲ್ಟರ್ ಹಾಕಿ ಆ ಫೋಟೋನ ಅಪ್ಲೋಡ್ ಮಾಡ್ತೀರಾ. ಈ ಕಡೆ ಅದು ಕ್ಲಾರಿಟಿನೂ ಇರಲ್ಲ, ಈ ಕಡೆ ಚೆನ್ನಾಗೂ ಇರಲ್ಲ. ಫಿಲ್ಟರ್ನ ಯಾವತ್ತೂ ಅಪ್ಲೈ ಮಾಡಬೇಡಿ. ನೀವು ಹೇಗೆ ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ತೀರಾ ಈ ಕತ್ಲೆಲೆಲ್ಲ ಕುತ್ಕೊಂಡು ಶೂಟ್ ಮಾಡಬೇಡಿ. ಆದಷ್ಟು ಸನ್ಲೈಟ್ಗೆ ಅದು ಹತ್ರ ಆಗಿರಬೇಕು. ಅಂದರೆ ಇವಾಗ ಬೆಳಕು ಬೀಳುತ್ತಲ್ವ, ಡೈರೆಕ್ಟ್ ಬೆಳಕು, ಅದ್ರ ಹತ್ರ ಕೂತು ವರ್ಕ್ ಮಾಡಿ ಅಪ್ಲೋಡ್ ಮಾಡಿ. ಆಗ ಕ್ಲಾರಿಟಿ ಕೂಡ ಚೆನ್ನಾಗಿರುತ್ತೆ ಆ್ಯಂಡ್ ನೋಡೋರ್ಗು ಲೈಕ್ ಮಾಡಬೇಕಂತ ಅನಿಸುತ್ತೆ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ರೀಲ್ಸ್ ನೀವು ಅಪ್ಲೋಡ್ ಮಾಡಬೇಕಾದ್ರೆ ಟ್ರೆಂಡಿಂಗ್ ಆಡಿಯೋಸ್ ಇರುತ್ತೆ. ನಿಮಗೆ ಗೊತ್ತಿರುತ್ತೆ, ಇನ್ಸ್ಟಾಗ್ರಾಮ್ ತುಂಬಾ ಸ್ಕ್ರೋಲ್ ಮಾಡ್ತಾ ಇರ್ತೀರ, ಅದರಲ್ಲಿರುತ್ತೆ ನಿಮಗೆ ಟ್ರೆಂಡಿಂಗ್ ಆಡಿಯೋಸ್ ಅಂತ. ಆ ಟ್ರೆಂಡಿಂಗ್ ಆಡಿಯೋಸ್ನ ಯೂಸ್ ಮಾಡಿ ನೀವು ರೀಲ್ಸ್ನ ಅಪ್ಲೋಡ್ ಮಾಡೋದ್ರಿಂದ ಬೇಗ ಅದು ಕಸ್ಟಮರ್ಸ್ಗೆ ರೀಚ್ ಆಗುತ್ತೆ. ನೀವು ಸ್ಟಾರ್ಟಿಂಗ್ ಇದೆಲ್ಲ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಇದೆಲ್ಲ ಸ್ಟಾರ್ಟ್ ಮಾಡಿ ಪೋಸ್ಟ್ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಮಾಡ್ತಾ ಮಾಡ್ತಾ ನಿಮ್ಗೇನೆ ಅಲ್ಲಿರೋ ಆಪ್ಷನ್ಸ್ ಎಲ್ಲ ಗೊತ್ತಾಗುತ್ತಲ್ವ, ಸೊ ನಿಮ್ಗೇನೆ ಬರ್ತಾ ಬರ್ತಾ ಈಸಿ ಆಗುತ್ತೆ. ಇಲ್ಲೇನು ನೀವು 3 ಬ್ಲೌಸ್ ವರ್ಕ್ ಮಾಡಿದ್ರಿ, ಮೀಡಿಯಮ್ಮು, ಬೇಸಿಕ್ಕು ಮತ್ತು ಅಡ್ವಾನ್ಸು. ಇದನ್ನ ನಿಮ್ಮ ರಿಲೇಟಿವ್ಸ್ಗಾಗಿರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಾಗಿರ್ಬೋದು ಅಥವಾ ಹತ್ರದಲ್ಲಿ ಯಾರಾದರೂ ಟೈಲರ್ಸ್ ಇದ್ದಾರೆ ಅಂತ ಅಂದರೆ ಅವ್ರಿಗೆ ತಗೊಂಡೋಗಿ ತೋರಿಸಿ, ಇದು ನಾವು ವರ್ಕ್ ಮಾಡಿರೋ ಬ್ಲೌಸು, ಈ ಥರ ನಮಗೆ ಆರ್ಡರ್ಸ್ ಕೊಟ್ಟರೆ ನಾವು ಮಾಡಿಕೊಡ್ತೀವಿ ಅಂತ ನೀವು ಹೇಳಿದ್ರೆ ಅವರು ಅವ್ರದ್ದೇ ಆದಂಥ ಕಮಿಷನ್ನ ಇಟ್ಕೊಂಡು ನಿಮಗೆ ಆರ್ಡರ್ಸ್ನ ಕೊಡ್ತಾರೆ. ಯಾಕಂದರೆ ಈಗ ತುಂಬ ಕಡೆ ನಿಮಗೆ ಆರಿ ಎಂಬ್ರಾಯ್ಡ್ರಿ ಶಾಪ್ಗಳು ಓಪನ್ ಆಗಿದೆ. ನೀವು ಆರಿ ಎಂಬ್ರಾಯ್ಡ್ರಿ ಶಾಪ್ಗೆ ಹೋಗಿ ಆರ್ಡರ್ ಕೊಡಿ ಅಂದರೆ ಅವ್ರು ಕೊಡಲ್ಲ. ಬರೀ ಸ್ಟಿಚಿಂಗ್ಗೆ ಅಂತ ಶಾಪ್ಗಳಿರುತ್ತೆ, ಟೈಲರ್ಗಳಿರ್ತಾರೆ, ಅವ್ರ ಹತ್ರ ಹೋಗಿ ಈ ಥರ ನಾವು ವರ್ಕ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ನೀವು ಮಾಡಿಸಿರೋ ವಿಸಿಟಿಂಗ್ ಕಾರ್ಡ್ನ ಅವ್ರಿಗೆ ಕೊಟ್ಟು ನಿಮ್ಮ ಇಂಟ್ರೊಡಕ್ಷನ್ ಹೇಳಿ, ಇದೆಲ್ಲ ಬ್ಲೌಸಸ್ ನಾವೇ ಮಾಡಿರೋದು, ನೆಕ್ಸ್ಟ್ ಟೈಮಿಂದ ಏನಾದ್ರು ಆರ್ಡರ್ಸ್ ಇದ್ರೆ ಹೇಳಿ ಅಂತ ಅವ್ರಿಗೆ ನೀವು ಹೇಳಿ ಬಂದಾಗ ಅವರು ಕೂಡ ಟೈಲರ್ ಕೂಡ ನಿಮಗೆ ಆರ್ಡರ್ಸ್ನ ಕೊಡಿಸ್ತಾರೆ. ನೆಕ್ಸ್ಟ್ ಬಂದು ಅಟ್ಲೀಸ್ಟ್ ನಿಮ್ಮ ಹತ್ರದಲ್ಲೇನೆ ಅಥವಾ ನಿಮ್ಮ ಊರಲ್ಲೇನೆ ಅಟ್ಲೀಸ್ಟ್ ಒಂದು 10 ಟೈಲರ್ ಶಾಪ್ಗೆ ಹೋಗಿ ನಿಮ್ಮ ವಿಸಿಟಿಂಗ್ ಕಾರ್ಡ್ನ ಕೊಟ್ಟು ಬನ್ನಿ. ಯಾಕಂದರೆ ನೀವು ಒಬ್ರಿಗೆ ಕೊಡ್ತೀನಿ ಅಂದರೆ ಆರ್ಡರ್ಸ್ ಬರೋದು ಕಮ್ಮಿ ಆಗುತ್ತೆ. ಅಟ್ಲೀಸ್ಟ್ 10 to 15 ಟೈಲರ್ಸ್ಗೆ ನೀವು ರೀಚ್ ಆದಾಗ ವಿಸಿಟಿಂಗ್ ಕಾರ್ಡ್ ಕೊಟ್ಟು ಬಂದಾಗ ಅವರು ಕೂಡ ನಿಮಗೆ ಆರ್ಡರ್ಸ್ನ ಕೊಡಿಸ್ತಾರೆ. ಸೊ ಒಂದಿಲ್ಲ ಅಂದರೆ ಇನ್ನೊಂದು ಕಡೆಯಿಂದ ನಿಮಗೆ ಆರ್ಡರ್ಸ್ ಬರುತ್ತೆ. ನೆಕ್ಸ್ಟ್ ಬಂದು ಆರ್ಡರ್ಸ್ ಬರಲೇ ಇಲ್ಲ ಅಂತ ಅಂದರೆ ಪೇಷನ್ಸ್ನ ಕಳ್ಕೊಬೇಡಿ. ಯಾಕಂದರೆ ಇಷ್ಟೆಲ್ಲ ಮಾಡಿದ್ವಿ, ಆರ್ಡರ್ಸ್ ಬರಲಿಲ್ಲ, ಕಲ್ತಿದ್ದು ವೇಸ್ಟ್ ಆಯಿತು ಅಂತ ಏನು ತಲೆ ಕೆಡಿಸ್ಕೋಬೇಡಿ. ಆರ್ಡರ್ಸ್ ಬರುತ್ತೆ, ನೀವು ವೆಯ್ಟ್ ಮಾಡಬೇಕಷ್ಟೇ. ನಾನು ಹೇಳ್ದಾಗೆ ವಾಟ್ಸಪ್ಪಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡೋದಾಗಲಿ, ನಿಮ್ಮ ರಿಲೇಟಿವ್ಸಿಗೆ ವರ್ಕ್ ಮಾಡ್ಕೊಡೋದಾಗಲಿ. ಇನ್ನೊಂದು ಏನಂತ ಅಂದರೆ ಅಮೌಂಟ್ ಸಿಗಲ್ಲ, ವರ್ಕ್ ಯಾಕೆ ಮಾಡಿಕೊಡ್ಬೇಕು ಅನ್ನೋದು ಇರುತ್ತೆ. ನಾನು ತುಂಬ ಜನ ಸ್ಟೂಡೆಂಟ್ಸ್ ಮೆಸೇಜ್ ಮಾಡಿದ್ದಾರೆ, ಯಾರೋ ಆರ್ಡರ್ಸ್ ಕೊಡ್ತಾ ಇಲ್ಲ ಅಂತ. ನಿಮ್ಗೆ ಆರ್ಡರ್ಸ್ ಬೇಕು ಅಂದರೆ ಸ್ಟಾರ್ಟಿಂಗ್ ಒಂದು 5 to 10 ಬ್ಲೌಸಸ್ ಫ್ರೀಯಾಗೆ ಮಾಡಿಕೊಡಿ, ಏನೂ ಪ್ರಾಬ್ಲಮ್ ಆಗಲ್ಲ. ಮುಂದೆ ಆರ್ಡರ್ಸ್ ಬಂದೇ ಬರುತ್ತೆ. ಯಾಕಂದರೆ ನಿಮ್ಮ ರಿಲೇಟಿವ್ಸ್ ಅದನ್ನ ವೇರ್ ಮಾಡೋದಾಗಲಿ, ನೀವು ವೇರ್ ಮಾಡೋದಾಗಲಿ ಮಾಡಿ ಹೊರಗಡೆ ಹೋದಾಗ ಯಾರಾದರೂ ಒಬ್ರು ಕೇಳ್ತಾರೆ, ಎಲ್ಲಿ ವರ್ಕ್ ಮಾಡಿಸಿದ್ರಾ, ಎಲ್ಲಿ ಆರ್ಡರ್ ಕೊಡಬೇಕು ಅಂತ. ಸೊ ಆ ಥರನೂ ನಿಮ್ಮ ಬಿಸ್ನೆಸ್ ಡೆವಲಪ್ ಆಗುತ್ತೆ. ಸೊ ಅದಕ್ಕೆ ನೀವು ಆರ್ಡರ್ಸ್ ಬರೋ ತನಕ ಕಾಯಬೇಡಿ. ನಿಮ್ಮ ರಿಲೇಟಿವ್ಸ್ಗೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಫ್ರೀಯಾಗಿ ವರ್ಕ್ ಮಾಡಿಕೊಡಿ, ಸಿಂಪಲ್ ಆಗಿ ವರ್ಕ್ ಮಾಡಿಕೊಡಿ. ಗ್ರ್ಯಾಂಡ್ ಬೇಡ, ಬ್ಲೌಸ್ ಈ ಥರ ಹೆವಿ ಬ್ಲೌಸ್ ಏನು ಬೇಡ, ಜಸ್ಟ್ ಸಿಂಪಲ್ ಆಗಿ 1000-1200ಗೆ ವರ್ಕ್ ಮಾಡಿ ಕೊಡಿ. ಅದರಿಂದನೂ ಪಬ್ಲಿಸಿಟಿ ಜಾಸ್ತಿ ಆಗುತ್ತೆ. ಸೊ ಪೇಷಂಟ್ಲಿ ವೆಯ್ಟ್ ಮಾಡಬೇಕು ನೀವು.
ಇದು ಬಿಟ್ಟು ಇನ್ನೂ ಏನು ಮಾಡ್ಬೋದು ನೀವು ಅಂತ ಅಂದರೆ ಬ್ಯೂಟಿ ಪಾರ್ಲರ್ಸ್ ಇರುತ್ತೆ, ಅಥವಾ ಬ್ಯಾಂಗಲ್ ಸ್ಟೋರ್ಸ್ ಇರುತ್ತೆ, ವೆಡ್ಡಿಂಗ್ ಹಾಲ್ ಇರುತ್ತೆ. ಇದೆಲ್ಲ ಆಲ್ಮೋಸ್ಟ್ ನಿಮಗೆ ಮದುವೆ ಅವರು ವಿಸಿಟ್ ಮಾಡೋ ಪ್ಲೇಸಸ್ಸೇ. ಸೊ ಇಲ್ಲೆಲ್ಲ ಹೋಗಿ ವಿಸಿಟಿಂಗ್ ಕಾರ್ಡ್ನ ಕೊಟ್ಟು ಈ ಥರ ನಾವು ಬ್ಲೌಸ್ ವರ್ಕ್ ಮಾಡ್ತೀವಿ, ಆರ್ಡರ್ಸ್ ಇದ್ರೆ ಹೇಳಿ ಅಂತ ಹೇಳಿ ಬನ್ನಿ. ಸೊ ಎಲ್ಲಿ ಇಲ್ಲ ಅಂದ್ರೂ ಈ ಟೈಲರಿಂದ ಅಥವಾ ಈ ಥರ ಪಾರ್ಲರ್ಸ್, ಬ್ಯಾಂಗಲ್ ಸ್ಟೋರ್, ವೆಡ್ಡಿಂಗ್ ಹಾಲಿಂದ ನಿಮಗೆ ಆರ್ಡರ್ಸ್ ಬಂದೇ ಬರುತ್ತೆ. ಅದು ಬಿಟ್ಟು ನಾ ಹೇಳ್ದಾಗೆ ಇಲ್ಲಿ ವಿಸಿಟಿಂಗ್ ಕಾರ್ಡ್ ಜೊತೆ ಬ್ಯಾನರ್ನ ಮಾಡಿಸೋದು. ಇನ್ವೆಸ್ಟ್ ಮಾಡ್ತೀನಿ, ನನ್ನ ಹತ್ರ ಸ್ವಲ್ಪ ಅಮೌಂಟ್ ಇದೆ ಅಂದರೆ ನಿಮಗೆ ಅರೌಂಡ್ 1 or 2,000 ಅಲ್ಲಿ ಬ್ಯಾನರ್ಸ್ಗಳನ್ನ ಮಾಡಿಕೊಡ್ತಾರೆ. ಸೊ ಅದನ್ನು ನಿಮ್ಮ ಮನೆ ಮುಂದೆ ಆಗಿರ್ಬೋದು, ಇಲ್ಲ ಅಂತಂದರೆ ನಿಮ್ಮ ಎಡ್ಜ್ ರೋಡಲ್ಲಿ ಇರ್ಬೋದು, ಅಥವಾ ಮೇನ್ ರೋಡ್ಗೆ ಅಟ್ಯಾಚ್ ಆಗಿರೋ ಥರ ಇರ್ಬೋದು. ಇಲ್ಲಾಂತಂದರೆ ನಾ ಹೇಳ್ದಾಗೆ ಇಂಪಾರ್ಟೆಂಟ್ ಯಾವ್ದಾದ್ರು ಫಂಕ್ಷನ್ ಇತ್ತು ವೆಡ್ಡಿಂಗ್ ಹಾಲಲ್ಲಿ, ಅವ್ರನ್ನ ಕೂಡ ನೀವು ಪರ್ಮಿಷನ್ನ ಕೇಳ್ಬೋದು, ಈ ಬ್ಯಾನರ್ನ ಇಲ್ಲಿ ಪ್ಲೇಸ್ ಮಾಡ್ಬೋದಾ ಅಂತ. ಸೊ ಇವಾಗ ಆಲ್ಮೋಸ್ಟ್ ಟ್ರೆಂಡಿಂಗಲ್ಲಿ ನಡೀತಾ ಇರೋದು ಅದೇ ಥರನೇ ಬ್ಯಾನರ್ಗಳನ್ನ ಹಾಕಿ ಪಬ್ಲಿಸಿಟಿ ಜಾಸ್ತಿ ಮಾಡ್ತಾ ಇದ್ದಾರೆ. ಸೊ ಫಂಕ್ಷನ್ ಹಾಲ್ಗಳಲ್ಲಿ ಈ ಥರ ಬ್ಯಾನರ್ಗಳನ್ನ ಹಾಕಿ ನೀವು ಆರ್ಡರ್ಸ್ನ ಜಾಸ್ತಿ ಮಾಡ್ಕೋಬೋದು. ನೆಕ್ಸ್ಟ್ ಬಂದು ಆರಿ ಬ್ಲೌಸ್ನ ಗಿಫ್ಟ್ ಮಾಡ್ಬೋದು, ಗಿಫ್ಟ್ ಅಥವಾ ಪ್ರಮೋಷನ್. ನೀವು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ಬೋದು, ಕೊಲ್ಯಾಬ್ರೇಷನ್ ಪ್ರಮೋಷನ್ ಅಂತ ತುಂಬಾನೇ ನಡೀತಿದೆ ಇವಾಗ. ಜಸ್ಟ್ ಯಾವ್ದಾದ್ರು 200 ಅಥವಾ 300K ಫಾಲೋವರ್ಸ್ ಇರೋರಾಗಿರ್ಬೋದು, ಜಾಸ್ತಿ ಪಬ್ಲಿಸಿಟಿ ಆಗಿರ್ಬೋದು, ಅಂಥವ್ರಿಗೆ ನೀವು ಮಾಡಿರೋ ಬ್ಲೌಸ್ ಅಂದರೆ ಒಂದು ಹೇಳಿದ್ನಲ್ಲ ಮೀಡಿಯಮ್ಮು ಬೇಡ ಅಂದರೆ ಬೇಸಿಕ್ ಬ್ಲೌಸು 800,000 ರೇಂಜಲ್ಲಿ ಈ ಥರ ಬ್ಲೌಸ್ನ ಮಾಡಿ ಅಂಥವ್ರಿಗೆ ಪ್ರಮೋಷನ್ಗೆ ಕೊಡೋದು. ನೀವು ಅವ್ರಿಗೆ ಪ್ರಮೋಷನ್ಗೆ ಕೊಟ್ಟಾಗ ಅವ್ರು ಅದನ್ನ ವೇರ್ ಮಾಡಿ ಎಲ್ಲಿಂದ ಇದನ್ನ ತಗೊಂಡಿದ್ದಾರೆ, ಮತ್ತೆ ನಿಮ್ಮ ಬಿಸ್ನೆಸ್ ಅಕೌಂಟ್ ಏನು, ನೀವು ಈ ತರ ವರ್ಕ್ ಮಾಡ್ತೀರಾ, ಆ ತರ ಅವರು ಕೂಡ ನಿಮ್ಗೆ ಅಡ್ವರ್ಟೈಸ್ಮೆಂಟ್ನ ಕೊಡ್ತಾರೆ. ಸೊ ಅವಾಗ ನಿಮ್ಗೆ ಇನ್ನೂ ಈಸಿಯಾಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋವರ್ಸು ಸಿಗ್ತಾರೆ, ಕಸ್ಟಮರ್ಸು ಸಿಗ್ತಾರೆ. ನೆಕ್ಸ್ಟ್ ಬಂದು ನಾನು ಹೇಳಿದಾಗೆ ಇಲ್ಲಿ ಫ್ಯಾಮಿಲಿ ಅವರಿಗೆ ಅಥವಾ ಫ್ರೆಂಡ್ಸ್ಗಳಿಗೆ ಫ್ರೀ ಆಗಿ ವರ್ಕ್ ಮಾಡ್ಕೊಡೋದು. ಇಲ್ಲಿ ಹೇಳಿದ್ನಲ್ಲ ಅದೇ ಥರ ನೀವು ಇದಿಷ್ಟು ಮಾಡಿದ್ರಿ ಅಂದರೆ ಡೆಫಿನೆಟ್ಲಿ ನಿಮಗೆ ಆರ್ಡರ್ ಬಂದೇ ಬರುತ್ತೆ. ಜಸ್ಟ್ ನೀವು ಇದಿಷ್ಟು ಫಾಲೋ ಮಾಡೋದ್ರಿಂದ ಆರ್ಡರ್ಸ್ ಬಂದೇ ಬರುತ್ತೆ. ನೀವು ಪೇಷಂಟ್ಲಿ ವೆಯ್ಟ್ ಮಾಡಬೇಕು ಆ್ಯಂಡ್ ಕನ್ಸಿಸ್ಟೆನ್ಸಿ ಇರಬೇಕು. ನಾನು ಹೇಳ್ದಾಗೆ ನೀವು ವರ್ಕ್ ಮಾಡ್ತಾ ಇದ್ದೀರಾ, ವರ್ಕ್ ಮಾಡಿದ್ದೀರಾ, ಅದನ್ನು ಫೋಟೋಸ್ ಹಾಕಿ. ಆರ್ಡರ್ಸೇ ಬರಲಿಲ್ಲ, ಸುಮ್ಮನೆ ಯಾಕೆ ವರ್ಕ್ ಮಾಡಬೇಕಂದ್ರೆ ಇವಾಗ ಹೇಗಿದ್ರು ನಿಮಗೆ ಪಿಂಟ್ರೆಸ್ಟಲ್ಲಾಗಲಿ ಇನ್ಸ್ಟಾಗ್ರಾಮಲ್ಲಾಗಲಿ ಬ್ಲೌಸ್ದು ಫೋಟೋ ಸಿಗುತ್ತೆ. ನಿಮಗೆ ಮಾಡೋಕ್ಕಾಗೋ ಅಂಥ ಬ್ಲೌಸಸ್ಗಳ ಫೋಟೋನ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿಕೊಂಡು ವಾಟ್ಸಪ್ಪಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಆಫರಲ್ಲಿ ಹಾಕಿ, ಇಲ್ಲ ಅಂತಂದರೆ ವಾಟ್ಸಪ್ಪಲ್ಲಿ ಫೋಟೋಸ್ ಹಾಕಿ, ಈ ಥರ ಬ್ಲೌಸ್ಗಳು ನಾವು ವರ್ಕ್ ಮಾಡ್ತೀವಿ, ಇಷ್ಟು % ಡಿಸ್ಕೌಂಟ್ ನಡೀತಿದೆ, ಇವಾಗ ಆಫರ್ ಇದೆ, ಇವಾಗ ಈ ಬ್ಲೌಸ್ಗೆ ಇಷ್ಟು ರೂಪಾಯಿ ಆ್ಯಕ್ಚುಯಲ್ ಪ್ರೈಸ್ ತಗೋತಾರೆ, ಬಟ್ ನಮ್ಮ ಕಡೆ ಇಷ್ಟು ತಗೋತೀವಿ. ಆ ಥರ ಅಮೌಂಟ್ನ ಹಾಕಿ ವಾಟ್ಸಪ್ಪಲ್ಲಿ ನೀವು ಪಬ್ಲಿಸಿಟಿ ಕೊಡೋದ್ರಿಂದ ಆರ್ಡರ್ಸ್ ಕೂಡ ಜಾಸ್ತಿ ಬರುತ್ತೆ. ಇದಿಷ್ಟು ಆದಮೇಲೆ ಯಾವುದಾದ್ರೂ ಸ್ಪೆಷಲ್ ಒಕೇಶನ್ ಇದ್ರೆ, ಅಂದರೆ ಮದುವೆ ಸೀಸನ್ಸ್ ಇದ್ರೆ ಆರ್ಡರ್ ಸಿಗುತ್ತೆ. ಮದುವೆ ಸೀಸನ್ಸ್ ಎಲ್ಲ ಮುಗಿದ್ಮೇಲೆ ಆರ್ಡರ್ ಸಿಕ್ಕಲ್ಲ ಅನ್ನೋ ಟೈಮಲ್ಲಿ ಏನು ಮಾಡಿ ಅಂದರೆ, ನಿಮ್ಮ ನಿಯರೆಸ್ಟ್ ಶಾಪ್ ಯಾವುದಾದ್ರೂ ಇದ್ದರೆ ಅಲ್ಲಿ ಹೋಗಿ ವರ್ಕ್ ಮಾಡಿಕೊಡಿ. ಅಂದರೆ ಆರಿ ಎಂಬ್ರಾಯ್ಡ್ರಿ ಶಾಪ್ಸ್ ಇರುತ್ತೆ, ಅಲ್ಲಿ ಹೋಗಿ ನೀವು ಜಾಬ್ನ ಕೇಳ್ಬೋದು, ನಾನು ವರ್ಕ್ ಮಾಡಿಕೊಡ್ತೀನಿ ಅಂತ. ಅವರು ಅಂದರೆ ಒಬ್ಬೊಬ್ಬರು ತಗೋತಾರೆ, ಒಬ್ಬೊಬ್ಬರು ತಗೊಳ್ಳಲ್ಲ. ಬಟ್ ಈ ಟೈಲರ್ಗಳ ಅಂಗಡಿಯಲ್ಲಿ ನೀವು ವರ್ಕ್ ಮಾಡಿಕೊಡ್ತೀನಿ ಅಂದರೆ ಅವ್ರು ಒಪ್ಕೋತಾರೆ. ಸೊ ಅಲ್ಲಿ ಹೋಗಿ ನೀವು ಅರೌಂಡ್ 3 to 6 hours ವರ್ಕ್ ಮಾಡಿ ಕೊಟ್ಟು ಬಂದರೆ ಅವರು ಯಾವ ಥರ ಅವ್ರ ಬಿಸ್ನೆಸ್ನ ಡೆವಲಪ್ ಮಾಡ್ತಿದ್ದಾರೆ, ಅವ್ರು ಯಾವ ಥರ ಬಿಸ್ನೆಸ್ ಮಾಡ್ತಿದ್ದಾರೆ ಅನ್ನೋದು ನಿಮಗೆ ಒಂದು ಐಡಿಯಾಸ್ ಬರುತ್ತೆ. ನೆಕ್ಸ್ಟ್ ನೀವು ಬಿಸ್ನೆಸ್ ಡೆವಲಪ್ಮೆಂಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಇದಿಷ್ಟು ಮೇಲ್ಗಡೆ ಏನು ಮೆನ್ಷನ್ ಮಾಡಿದ್ದೀನಿ, ಇದಿಷ್ಟು ನೀವು ಮಾಡಿ ಆದಮೇಲೆ ಡೆಫಿನೆಟ್ಲಿ ಆರ್ಡರ್ಸ್ ಬಂದೇ ಬರುತ್ತೆ. ಬಟ್ ಕನ್ಸಿಸ್ಟೆನ್ಸಿ ಇರಬೇಕು, ಇದೊಂದೇ ಮೇನ್ ಇಂಪಾರ್ಟೆಂಟ್. 2 ದಿನ ಮಾಡಿ ಬೇಜಾರಾಯಿತು ಅಂತ ಬಿಟ್ಬಿಡೋದಾಗಲಿ, ಆರ್ಡರ್ಸ್ ಬರ್ತಿಲ್ಲ ಅಂತ ಬಿಟ್ಬಿಡೋದಾಗಲಿ ಮಾಡಬೇಡಿ. ಇದಿಷ್ಟು ಕಂಪ್ಲೀಟ್ ಮಾಡಿ ನೀವು ಡೆಫಿನೆಟ್ಲಿ ಆರ್ಡರ್ಸ್ ಬಂದೇ ಬರುತ್ತೆ.
ನಿಮಗೆ ಸ್ಟಾರ್ಟಿಂಗ್ಗೆ ಅಟ್ ಎ ಟೈಮ್ 5 to 6 ಆರ್ಡರ್ಸ್ ಆ ಥರ ಬರಲ್ಲ. ಸ್ಟಾರ್ಟಿಂಗ್ 1 or 2 ಆ ಥರ ಬರ್ತಿರುತ್ತೆ ಪಬ್ಲಿಸಿಟಿ ಆಗೋ ತನಕ. ಪಬ್ಲಿಸಿಟಿ ಆದಮೇಲೆ ರೆಗ್ಯುಲರ್ ಕಸ್ಟಮರೇ ನಿಮಗೆ ಆರ್ಡರ್ಸ್ನ ಕೊಡ್ತಾ ಹೋಗ್ತಾರೆ. ಸೊ ಇದಿಷ್ಟು ಬಿಸ್ನೆಸ್ನ ಹೇಗೆ ಸ್ಟಾರ್ಟ್ ಮಾಡಬೇಕು ಆರಿ ವರ್ಕ್ ಕಂಪ್ಲೀಟ್ ಮಾಡಾದ್ಮೇಲೆ ಅನ್ನೋದಕ್ಕೆ ಐಡಿಯಾಸ್. ಇದಿಷ್ಟು ಅರ್ಥ ಆಗಿದೆ ಅನ್ಕೋತೀನಿ. ಒಂದು ನೋಟ್ಬುಕ್ಕಲ್ಲಿ ಇದೆಲ್ಲ ನೋಟ್ ಮಾಡಿ ಇಟ್ಕೊಳ್ಳಿ. ಸೊ ನಿಮಗೆ ನೆಕ್ಸ್ಟು ಈಸಿ ಆಗುತ್ತೆ. ಥ್ಯಾಂಕ್ ಯು.